ಪರೀಕ್ಷೆ ಉಪಯುಕ್ತ MCQ ಉತ್ತರಗಳು. KSET, FDA, SDA ಬ್ಯಾಂಕ್ ಕೋಚಿಂಗ್ ಎಕ್ಸಾಮ್ ಅದರಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ MCQ ಕ್ವಶನ್. ಒಂದನೇದು, ಭಾರತದಲ್ಲಿ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು ಅಂದರೆ ಅದರಲ್ಲಿ ಸರಿಯಾದ ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಎರಡನೇ ಪ್ರಶ್ನೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾದ ವರ್ಷ ಯಾವುದು ಅಂದರೆ A 1935, B 1949, C 1955, D 1969. ಇದರಲ್ಲಿ ಸರಿಯಾದ ಉತ್ತರ C 1955. ಮೂರನೇ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಥಾಪನೆ ಯಾವ ವರ್ಷ ಅಂತ ಕೇಳಿದ್ದಾರೆ. A 1894, B 1906, C 1919, D 1935. ಸರಿಯಾದ ಉತ್ತರ A 1894. ನಾಲ್ಕನೇ ಪ್ರಶ್ನೆ, ಬ್ಯಾಂಕ್ ಆಫ್ ಬರೋಡಾ ಸ್ಥಾಪನೆ ಯಾವ ವರ್ಷ? A 1894, B 1906, C 1908, D 1911. ಸರಿಯಾದ ಉತ್ತರ C 1908. ಕೆನರಾ ಬ್ಯಾಂಕ್ ಪ್ರಧಾನ ಕಚೇರಿ ಎಲ್ಲಿದೆ? A ಮುಂಬೈ, B ಚೆನ್ನೈ, C ಬೆಂಗಳೂರು, D ಕಲ್ಕತ್ತಾ. ಇಲ್ಲಿ ಸರಿಯಾದ ಉತ್ತರ ಬೆಂಗಳೂರು. ಆತ್ಮೀಯ ವಿದ್ಯಾರ್ಥಿಗಳೇ, ಸಿದ್ದಣ್ಣ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಬೆಲ್ಲೈಕನ್ ಒತ್ತೋದ್ರ ಮುಖಾಂತರ ನಾನು ಮಾಡ್ತಕ್ಕಂಥ ವಿಡಿಯೋಗಳು ತಮಗೆ ಬೇಗನೆ ಬಂದು ತಲುಪುತ್ತವೆ. ಈಗ ಕ್ವಶನ್ ನಂಬರ್ ಕಂಟಿನ್ಯೂ ಆಗಿರ್ತಕ್ಕಂಥದ್ದು. ಆರನೇದು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಯಾವ ವರ್ಷ? ಕ್ವಶನ್ ಮಾರ್ಕ್. A 1906ರಲ್ಲಿ, B 1908ರಲ್ಲಿ, C 1911ರಲ್ಲಿ, D 1919ರಲ್ಲಿ. ಇಲ್ಲಿ ಸರಿಯಾದ ಉತ್ತರ D 1919ರಲ್ಲಿ. ಏಳನೇ ಪ್ರಶ್ನೆ, ಇಂಡಿಯನ್ ಬ್ಯಾಂಕ್ ಪ್ರಧಾನ ಕಚೇರಿ ಎಲ್ಲಿದೆ? A ಮುಂಬೈ, B ಬೆಂಗಳೂರು, C ಚೆನ್ನೈ, D ನವದೆಹಲಿ. ಇಲ್ಲಿ ಉತ್ತರ C ಚೆನ್ನೈನಲ್ಲಿದೆ. ಹಾಗೆ ಎಂಟನೇ ಪ್ರಶ್ನೆ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಬ್ರ್ಯಾಕೆಟಲ್ಲಿ IOB ಅಂತ ಕರೀತಾರೆ. ಇದು ಸ್ಥಾಪನೆಯಾದ ವರ್ಷ ಯಾವುದು ಅಂತ ಪ್ರಶ್ನೆ ಇದೆ. ಅದರಲ್ಲಿ A 1907, 1911, C 1937, D 1947. ಉತ್ತರ C 1937. ಒಂಬತ್ತನೇ ಪ್ರಶ್ನೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಪ್ರಶ್ನೆ ಇದೆ. ಅದರಲ್ಲಿ A 1906, 1908, C 1911, D 1935. ಉತ್ತರ C 1911 ಸರಿಯಾದ ಉತ್ತರ ಇರ್ತಕ್ಕಂಥದ್ದು. ಹತ್ತನೇ ಪ್ರಶ್ನೆ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಪ್ರಧಾನ ಕಚೇರಿ ಎಲ್ಲಿದೆ? A ಮುಂಬೈ, B ಪುಣೆ, C ನಾಗ್ಪುರ್, D ಕಲ್ಕತ್ತಾ. ಇಲ್ಲಿ ಉತ್ತರ B ಪುಣೆ ಅಲ್ಲಿರ್ತಕ್ಕಂಥದ್ದು. ಈ ವಿಡಿಯೋಗಳು ಅಂದರೆ ನಾನು 10 MCQ ಪ್ರಶ್ನೆಗಳನ್ನು ತಗೊಂಡು ಬಂದಿರತಕ್ಕಂಥದ್ದು. ಇದರಲ್ಲಿ ನಿಮಗೆ ಹೀಗೆ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ MCQ ಪ್ರಶ್ನೆಗಳನ್ನು ತಗೊಂಡು ಬರ್ತಕ್ಕಂಥದ್ದು. ಈ ಒಂದು ವಿಡಿಯೋ ಯಾರನ್ನು ವಾಚ್ ಮಾಡ್ತಾಯಿದ್ರೆ ಅವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯು ವಾಚಿಂಗ್. ಧನ್ಯವಾದಗಳು.